ವರ್ಷದ ಹಿಂದೆ 2025 ಜೂನ್ ತಿಂಗಳಲ್ಲಿ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಹಾಗೆಯೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯಲ್ಲಿ SAF ಅಂತ ಒಂದು ವಿಶೇಷ ಕಾರ್ಯಪಡೆಯನ್ನು ಕರ್ನಾಟಕ ಸರ್ಕಾರ ಸ್ಥಾಪನೆ ಮಾಡಿತ್ತು. ಈ SAF ಅನ್ನು ಸ್ಥಾಪನೆ ಮಾಡೋದಕ್ಕಿಂತ ಮೊದಲು ANF ಇನ್ಮೇಲೆ ಬೇಡ, ಆ್ಯಂಟಿ ನಕ್ಸಲ್ ಫೋರ್ಸ್, ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ನಕ್ಸಲ್ ಚಟುವಟಿಕೆ ನಿಂತು ಹೋಗಿದೆ, ಬೇಡ ಅಂತ ಹೇಳಿ ನಿರ್ಧಾರ ಮಾಡಲಾಯಿತು. ಮತ್ತು ANFನ ಸಿಬ್ಬಂದಿಗಳನ್ನು ಮೊಟಕುಗೊಳಿಸಿ ಕಡಿತಗೊಳಿಸಿ SAF ಅನ್ನು ಸ್ಥಾಪನೆ ಮಾಡಲಾಗಿತ್ತು. ಈ SAFಗೆ ಕಾನೂನಲ್ಲಿ ಏನು ಮಾನ್ಯತೆ ಇದೆ ಎಂದು ತಿಳಿಯುವ ಉದ್ದೇಶದಿಂದ ನಾನು ಸರ್ಕಾರಕ್ಕೆ RTIಯಲ್ಲಿ ಪತ್ರ ಬರೆದಿದ್ದೆ. ಆದರೆ ನನಗೆ ಮೊನ್ನೆ ಜುಲೈ ತಿಂಗಳಲ್ಲಿ ಅಷ್ಟೇ, ಜುಲೈ 1ನೇ ತಾರೀಕಿಗೆ ನನಗೆ ಅದಕ್ಕೆ ಉತ್ತರ ಬಂದಿರೋದು. ಅದು ಸಹ ಆ ಅರ್ಜಿಯನ್ನು ಮತ್ತೊಂದು ಇಲಾಖೆಗೆ ವರ್ಗಾವಣೆ ಮಾಡಲಾಗಿದೆ ಅಂತ ಹೇಳಿ ಬಂದಿರುವಂಥದ್ದು. ಸೊ ಸರ್ಕಾರ ಇನ್ನೂ ನಾನು ಆ ಅರ್ಜಿಗೆ ಉತ್ತರ ಬರೋದಕ್ಕೆ ಕಾಯ್ತಾ ಕೂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ 1 ವರ್ಷ ತಡ ಆಗಿದೆ. ಈ ಪ್ರಶ್ನೆ ಆಗಲೇ ಕೇಳಬೇಕಾಗಿತ್ತು. ಆದರೂ ಸಹ ಸರ್ಕಾರದ ತೀರ್ಮಾನವನ್ನು ಸುಖಾಸುಮ್ಮನೆ ವಿರೋಧಿಸಬಾರದು ಅನ್ನೋ ಉದ್ದೇಶದಿಂದ 1 ವರ್ಷ ಕಾದಿದ್ದೇನೆ. ಈ ವಿಶೇಷ ಕಾರ್ಯಪಡೆ ಸ್ಥಾಪನೆಗೆ ಕಾನೂನಿನಲ್ಲಿ ಏನು ಮಾನ್ಯತೆ ಇದೆ ಎನ್ನುವುದನ್ನು ಸರ್ಕಾರ ಜನತೆಗೆ ತಿಳಿಸಬೇಕಾದ ಅವಶ್ಯಕತೆ ಇದೆ. ಈ ಹಿಂದೆ ಉಪಮುಖ್ಯಮಂತ್ರಿ ಆಗಿದ್ದ ಮತ್ತು ಈಗ ಮುಖ್ಯಮಂತ್ರಿ ಆಗಿರುವ ಶ್ರೀ DK ಶಿವಕುಮಾರ್ ಸರ್ ಅವರು ಕರಾವಳಿಯ ಜನತೆಯನ್ನು ಉದ್ದೇಶಿಸಿ, ಇಲ್ಲಿ ಕಾಂಗ್ರೆಸ್ಸಿಗೆ ಜನರು ವೋಟ್ ಹಾಕೋದಿಲ್ಲ, ಕರಾವಳಿಯ ಜನತೆ ಇವರಿಗೆ ಗ್ಯಾರಂಟಿ ಯೋಜನೆಗಳು ಯಾಕೆ ಬೇಕು ಅನ್ನುವ ರೀತಿಯ ಮಾತುಗಳನ್ನು ಆಡಿದರು. ಈಗ ನಾನು ಮುಖ್ಯಮಂತ್ರಿಗಳಾಗಿರುವ DK ಶಿವಕುಮಾರ್ ಸರ್ ಅಲ್ಲಿ ಕೇಳೋ ಪ್ರಶ್ನೆ ಏನಂತ ಹೇಳಿದರೆ, ಗ್ಯಾರಂಟಿ ಯೋಜನೆಗಳು ಇಲ್ಲಿ ನಿಮಗೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಬೀಳೋದಿಲ್ಲ ಅಂತ ಹೇಳಿದರೆ ಗ್ಯಾರಂಟಿ ಯೋಜನೆಗಳು ಬೇಡ ಅಂತ ಹೇಳಿದರೆ SAF ನಮಗೆ ನೀವು ಯಾಕೆ ಕೊಟ್ಟಿದ್ದೀರಿ ಅನ್ನೋದಕ್ಕೆ ಉತ್ತರ ನೀಡಿ. SAF ಸ್ಥಾಪನೆಯಾದ ಸುಮಾರು 15-20 ದಿನದಲ್ಲಿಯೇ ಬುರ್ಡೆ ಗ್ಯಾಂಗ್ ಕರಾವಳಿಗೆ ಬಂದಿದೆ, ಧರ್ಮಸ್ಥಳಕ್ಕೆ ಬಂದಿದೆ. ಸೊ ಬುರ್ಡೆ ಗ್ಯಾಂಗನ್ನು ರಕ್ಷಣೆ ಮಾಡೋದಕ್ಕೆ, ಬುರ್ಡೆ ಗ್ಯಾಂಗ್ಗೆ ಪ್ರೊಟೆಕ್ಷನ್ ನೀಡಲಿಕ್ಕೋಸ್ಕರನೇ SAF ಅನ್ನು ಸ್ಥಾಪನೆ ಮಾಡಿರೋದು ಅಂತ ಸಂದೇಹ ಇದೆ. ಇದಕ್ಕೆ DK ಶಿವಕುಮಾರ್ ಸರ್ ಅವರು ಉತ್ತರ ನೀಡಬೇಕು. ಈಗ ಬುರ್ಡೆ ಹಿಡ್ಕೊಂಡು ಬಂದಿದ್ದ ಚಿನ್ನಯ್ಯ ಅವರು ಉಲ್ಟಾ ಹೊಡೆದಿದ್ದಾರೆ. ಸೊ SAF ಇದು ಬುರ್ಡೆ ಗ್ಯಾಂಗ್ನ ಕತೆ ಒಂದು ರೀತಿಯಲ್ಲಿ ಮುಗಿದಂತೆ ಆಗಿದೆ. ಹೀಗಿರುವಾಗ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಕರಾವಳಿಗೆ ಯಾಕೆ ಬೇಕು? ಈ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಅನ್ನುವ ಈ ಬಿಳಿ ಆನೆಯನ್ನು ಸಾಕುವ ಅಗತ್ಯ ಇದೆಯಾ? ಜನರ ತೆರಿಗೆಯ ದುಡ್ಡನ್ನು ಇದಕ್ಕಾಗಿ ಬಳಸುವ ಅವಶ್ಯಕತೆ ಇದೆಯಾ? ಯಾವ ಕಾನೂನಿನಲ್ಲಿ SAF ಸ್ಥಾಪನೆಯಾಗಿದೆ ಅನ್ನೋದನ್ನು ಸರ್ಕಾರ ಉತ್ತರಿಸಬೇಕು. ಇಲ್ಲವಾದಲ್ಲಿ ಈ SAF ಅನ್ನು ಬುರ್ಡೆ ಗ್ಯಾಂಗ್ ರಕ್ಷಣೆಗಾಗಿಯೇ ನೀವು ಸ್ಥಾಪನೆ ಮಾಡಿದ್ದೀರಿ ಅಂತ ಹೇಳಿ ಅದನ್ನು ಒಪ್ಪಿಕೊಂಡು ಬಿಟ್ಟು ಈ ಕೂಡಲೇ SAF ಅನ್ನು ಸ್ಥಗಿತಗೊಳಿಸಿ ಆ ಬಿಳಿ ಆನೆಯನ್ನು ಮುಚ್ಚಿ ಅದರಿಂದ ಉಳಿತಾಯವಾಗುವ ದುಡ್ಡನ್ನು ಜನರ ಅಭಿವೃದ್ಧಿಗಾಗಿ, ಕರ್ನಾಟಕದ ಜನತೆಯ ಅಭಿವೃದ್ಧಿಗಾಗಿ ಬಳಸಬೇಕು ಅಂತ ಸನ್ಮಾನ್ಯ DK ಶಿವಕುಮಾರ್ ಸರ್ ಅಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೂನ್ ತಿಂಗಳಲ್ಲಿ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಹಾಗೆಯೇ ಶಿವಮೊಗ್ಗ ಜಿಲ್ಲೆಯಲ್ಲಿ, ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯಲ್ಲಿ SAF ಅಂತ ಒಂದು ವಿಶೇಷ ಕಾರ್ಯಪಡೆಯನ್ನ ಕರ್ನಾಟಕ ಸರ್ಕಾರ ಸ್ಥಾಪನೆ ಮಾಡಿತ್ತು. ಈ SAF ಅನ್ನು ಸ್ಥಾಪನೆ ಮಾಡೋದಕ್ಕಿಂತ ಮೊದಲು ANF ಇನ್ಮೇಲೆ ಬೇಡ, ಆ್ಯಂಟಿ ನಕ್ಸಲ್ ಫೋರ್ಸ್, ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ನಕ್ಸಲ್ ಚಟುವಟಿಕೆ ನಿಂತು ಹೋಗಿದೆ, ಬೇಡ ಅಂತ ಹೇಳಿ ನಿರ್ಧಾರ ಮಾಡಲಾಯಿತು. ಮತ್ತು ANFನ ಸಿಬ್ಬಂದಿಗಳನ್ನು ಮೊಟಕುಗೊಳಿಸಿ ಕಡಿತಗೊಳಿಸಿ SAF ಅನ್ನು ಸ್ಥಾಪನೆ ಮಾಡಲಾಗಿದೆ. ಈ SAFಗೆ ಕಾನೂನಲ್ಲಿ ಏನು ಮಾನ್ಯತೆ ಇದೆ ಎಂದು ತಿಳಿಯುವ ಉದ್ದೇಶದಿಂದ ನಾನು ಸರ್ಕಾರಕ್ಕೆ RTIಯಲ್ಲಿ ಪತ್ರ ಬರೆದಿದ್ದೆ. ಆದರೆ ನನಗೆ ಮೊನ್ನೆ ಜುಲೈ ತಿಂಗಳಲ್ಲಿ ಅಷ್ಟೇ, ಜುಲೈ 1ನೇ ತಾರೀಕಿಗೆ ನನಗೆ ಅದಕ್ಕೆ ಉತ್ತರ ಬಂದಿರೋದು. ಅದು ಸಹ ಆ ಅರ್ಜಿಯನ್ನು ಮತ್ತೊಂದು ಇಲಾಖೆಗೆ ವರ್ಗಾವಣೆ ಮಾಡಲಾಗಿದೆ ಅಂತ ಹೇಳಿ ಬಂದಿರುವಂಥದ್ದು. ಸೊ ಸರ್ಕಾರ ಇನ್ನೂ ನಾನು ಆ ಅರ್ಜಿಗೆ ಉತ್ತರ ಬರೋದಕ್ಕೆ ಕಾಯ್ತಾ ಕೂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ 1 ವರ್ಷ ತಡ ಆಗಿದೆ. ಈ ಪ್ರಶ್ನೆ ಆಗಲೇ ಕೇಳಬೇಕಾಗಿತ್ತು. ಆದರೂ ಸಹ ಸರ್ಕಾರದ ತೀರ್ಮಾನವನ್ನು ಸುಖಾಸುಮ್ಮನೆ ವಿರೋಧಿಸಬಾರದು ಅನ್ನೋ ಉದ್ದೇಶದಿಂದ 1 ವರ್ಷ ಕಾದಿದ್ದೇನೆ. ಈ ವಿಶೇಷ ಕಾರ್ಯಪಡೆ ಸ್ಥಾಪನೆಗೆ ಕಾನೂನಿನಲ್ಲಿ ಏನು ಮಾನ್ಯತೆ ಇದೆ ಎನ್ನುವುದನ್ನು ಸರ್ಕಾರ ಜನತೆಗೆ ತಿಳಿಸಬೇಕಾದ ಅವಶ್ಯಕತೆ ಇದೆ. ಈ ಹಿಂದೆ
ಉಪಮುಖ್ಯಮಂತ್ರಿ ಆಗಿದ್ದ ಮತ್ತು ಈಗ ಮುಖ್ಯಮಂತ್ರಿ ಆಗಿರುವ ಶ್ರೀ ಡಿ.ಕೆ. ಶಿವಕುಮಾರ್ ಸರ್ ಅವರು ಕರಾವಳಿಯ ಜನತೆಯನ್ನು ಉದ್ದೇಶಿಸಿ, ಇಲ್ಲಿ ಕಾಂಗ್ರೆಸ್ಸಿಗೆ ಜನರು ವೋಟ್ ಹಾಕೋದಿಲ್ಲ, ಕರಾವಳಿಯ ಜನತೆ ಇವರಿಗೆ ಗ್ಯಾರಂಟಿ ಯೋಜನೆಗಳು ಯಾಕೆ ಬೇಕು ಅನ್ನುವ ರೀತಿಯ ಮಾತುಗಳನ್ನ ಆಡಿದ್ರು. ಈಗ ನಾನು ಮುಖ್ಯಮಂತ್ರಿಗಳಾಗಿರುವ ಡಿ.ಕೆ. ಶಿವಕುಮಾರ್ ಸರ್ ಅಲ್ಲಿ ಕೇಳೋ ಪ್ರಶ್ನೆ ಏನಂತ ಹೇಳಿದ್ರೆ, ಗ್ಯಾರಂಟಿ ಯೋಜನೆಗಳು ಇಲ್ಲಿ ನಿಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಬೀಳೋದಿಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಗಳು ಬೇಡ ಅಂತ ಹೇಳಿದ್ರೆ SAF ನಮ್ಗೆ ನೀವು ಯಾಕೆ ಕೊಟ್ಟಿದ್ದೀರಿ ಅನ್ನೋದಕ್ಕೆ ಉತ್ತರ ನೀಡಿ. SAF ಸ್ಥಾಪನೆಯಾದ ಸುಮಾರು 15-20 ದಿನದಲ್ಲಿಯೇ ಬುರ್ಡೆ ಗ್ಯಾಂಗ್ ಕರಾವಳಿಗೆ ಬಂದಿದೆ, ಧರ್ಮಸ್ಥಳಕ್ಕೆ ಬಂದಿದೆ. ಸೊ ಬುರ್ಡೆ ಗ್ಯಾಂಗ್ ಅನ್ನ ರಕ್ಷಣೆ ಮಾಡೋದಕ್ಕೆ, ಬುರ್ಡೆ ಗ್ಯಾಂಗ್ ಪ್ರೊಟೆಕ್ಷನ್ ನೀಡಲಿಕ್ಕೋಸ್ಕರನೇ SAF ಅನ್ನ ಸ್ಥಾಪನೆ ಮಾಡಿರೋದು ಅಂತ ಸಂದೇಹ ಇದೆ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಸರ್ ಅವರು ಉತ್ತರ ನೀಡಬೇಕು. ಈಗ ಬುರ್ಡೆ ಹಿಡ್ಕೊಂಡು ಬಂದಿದ್ದ ಚಿನ್ನಯ್ಯ ಅವರು ಉಲ್ಟಾ ಹೊಡೆದಿದ್ದಾರೆ. ಸೊ SAF ಇದು ಬುರ್ಡೆ ಗ್ಯಾಂಗ್ ನ ಕತೆ ಒಂದು ರೀತಿಯಲ್ಲಿ ಮುಗಿದಂತೆ ಆಗಿದೆ. ಹೀಗಿರುವಾಗ ಸ್ಪೆಷಲ್ ಆಕ್ಷನ್ ಫೋರ್ಸ್ ಕರಾವಳಿಗೆ ಯಾಕೆ ಬೇಕು? ಈ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನುವ ಈ ಬಿಳಿ ಆನೆಯನ್ನು ಸಾಕುವ ಅಗತ್ಯ ಇದೆಯಾ? ಜನರ ತೆರಿಗೆಯ ದುಡ್ಡನ್ನ ಇದಕ್ಕಾಗಿ ಬಳಸುವ ಅವಶ್ಯಕತೆ ಇದೆಯಾ? ಯಾವ ಕಾನೂನಿನಲ್ಲಿ SAF ಸ್ಥಾಪನೆ ಆಗಿದೆ ಅನ್ನೋದನ್ನ ಸರ್ಕಾರ ಉತ್ತರಿಸಬೇಕು. ಇಲ್ಲವಾದಲ್ಲಿ ಈ SAF ಅನ್ನ ಬುರ್ಡೆ ಗ್ಯಾಂಗ್ ರಕ್ಷಣೆಗಾಗಿಯೇ ನೀವು ಸ್ಥಾಪನೆ ಮಾಡಿದ್ದೀರಿ ಅಂತ ಹೇಳಿ ಅದನ್ನು ಒಪ್ಪಿಕೊಂಡು ಬಿಟ್ಟು ಈ ಕೂಡಲೇ SAF ಅನ್ನ ಸ್ಥಗಿತಗೊಳಿಸಿ ಆ ಬಿಳಿ ಆನೆಯನ್ನ ಮುಚ್ಚಿ ಅದರಿಂದ ಉಳಿತಾಯವಾಗುವ ದುಡ್ಡನ್ನ ಜನರ ಅಭಿವೃದ್ಧಿಗಾಗಿ, ಕರ್ನಾಟಕದ ಜನತೆಯ ಅಭಿವೃದ್ಧಿಗಾಗಿ ಬಳಸಬೇಕು ಅಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸರ್ ಅಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.